ಸರ್ ಅವರು ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ರೆ ಅದ್ರ ಒಳಗಡೆನೆ ತೀರ್ಮಾನ ಆಗುತ್ತಾ ಹೇಗೆ? ನನಗದು ಗೊತ್ತಿಲ್ಲ. ಮಾಡಿ ಯಾವುದೇ ಪಾದಯಾತ್ರೆ ಮಾಡೋಣ ಬೇಡನಕ್ಕಾಗ್ತದ. ಬಟ್ ಏನಪ್ಪ ಅಂದರೆ ಅಸೆಂಬ್ಲಿಲಿ ಒಂದು ಕ್ವಶನ್ನು ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ BJP-ಯವ್ರಿಗೆ NDA-ಅವ್ರಿಗೆ ಇರಲಿಲ್ಲ, ದಳದವ್ರಿಗೆ ಇರಲಿಲ್ಲ. ಸುಮ್ಮನೆ ನಿಂತ್ಕೊಳ್ತಾರೆ. ಆಮೇಲೆ ಕೊನೆ ದಿನ ಬಾವಿಗೆ ಹೋದರು. ನೋಟಿಸ್ ಕೊಟ್ಟು ಹೇಳ್ಬೇಕಾಯ್ತು, ಏನೇನು ಬೇಕಾದ್ರೆ ನಾವು ಹೇಳೋದು ಒಪ್ಕೋಬೇಕು ಅಂತ ಏನಿಲ್ಲ, ವಿರೋಧ ಮಾಡಲಿ. ಬಟ್ ಅವರ ನುಡಿ ಮುತ್ತುಗಳನ್ನ ನೋಡ್ಬೋದಾಯ್ತಲ್ಲ, ನಮ್ಮ ನುಡಿ ಮುತ್ತು ಕೇಳಬೇಕಾಯ್ತಲ್ಲ ಅವರು. ನಾನು ಪಟ್ಟಿ ಓದ್ಬೋದಾಯ್ತಲ್ಲ. ಅವ್ರ ಹಗರಣಗಳು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳೆಲ್ಲ ನಾನು ಅದೆಲ್ಲ ಓದಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದರು. ರಾಹುಲ್ ಗಾಂಧಿ ಅವರ ಭೇಟಿ ಸಮಯದಲ್ಲಿ ನಾಗೇಂದ್ರ ವಿಚಾರ ಚರ್ಚೆ ಇದೆ. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ನಿಮ್ಮನ್ನು ಹೆಂಗೆ ನಾವು ವಿಶ್ವಾಸಕ್ಕೆ ತಗೋಬೇಕು ಅಂತ ವಿಶೇಷ ಪ್ರಕರಣ ಅಲ್ವಾ? ಹಾಗಾಗಿ ಸರ್ ಇದು ಪಾಲಕ್ಕಾಡ್ ವಿಚಾರ ಸರ್, ಪಾಲಕ್ಕಾಡ್ ವಿಚಾರ ಮಂಗಳೂರು. So today I came to meet my advocates about to have on this Nepal. Some of the tourists have been missing there. So we had a meeting with my officials also, here also, outside also. I had a meeting with my leader, no doubt, in the interest of the party. He is very much interested about the labor, workers, students. He has guided us, the working committee has guided us on the education reforms, examination reforms, and fee structure for the students. So I formed a committee on the Cabinet's committee headed by Mr. Kadar, which will be along with Mr. Priyank Kharge, our medical education minister, major education minister, primary education minister. We all have formed a committee, and they will go to that. They will also appoint very experts, meet all sections of the society, all the students and the stakeholders, and they will formulate some suggestions to that. So we are on the job on that. And Rahulji is very much interested in the gig worker bill which we have been done, and a labor conference has to be conducted. I think he is coming there, and more than 100 Congress offices will be built, and already places have been identified. He will lay the foundation at Bangalore. So we are going to do that job also. ಸರ್ ಈಗ ಪಾಲಕ್ಕಾಡಲ್ಲಿ ಇದ್ದಂತಹ ಈ ರೈಲ್ವೆ ವಿಭಾಗವನ್ನು ಮೈಸೂರಿಗೆ ತಂದು ಹಾಕಿರೋದು ಕೇರಳದಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕಕ್ಕೆ ಅದು ಒಳ್ಳೇದಾಗಿದ್ರು 3 ದಶಕಗಳ. ನಾನು ಆ ಪಾಲಕ್ಕಾಡ್ ವಿಚಾರ ಅದೇನೇ ವಿಚಾರ ಇದೆ, ಅದನ್ನು ನಾನೀಗ ಮಾತಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್ ಹೋಗ್ತಾ ಇದ್ದೀವಿ. ನಮಗೆ ದಕ್ಷಿಣ ರಾಜ್ಯ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಬದ್ಧತೆಯನ್ನು ನಾವು ಕಾಪಾಡಬೇಕು. ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ.